ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ನಿನ್ನೆ ಗೌಡಗೆರೆ ಹೋಗಿದ್ವಿ. ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗಿದ್ವಿ. ಅದು ರಾಮನಗರ ಡಿಸ್ಟಿಕ್ ಚನ್ನಪಟ್ಟಣ ತಾಲೂಕಲ್ಲಿ ಬರುತ್ತೆ. ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಹೋಗಿದ್ವಿ. ಹೋಗ್ತಾ ದಾರಿಯಲ್ಲಿ ಕೆಲವು ಕ್ಲಿಪ್ಪಿಂಗ್ಸನ್ನು ತಗೊಂಡೆ ನೋಡಿ. ತುಂಬ ಚೆನ್ನಾಗಿತ್ತು. ಗ್ರೀನ್ರಿ ಎಲ್ಲ ಹಸಿರಾಗಿ ಚೆನ್ನಾಗಿ ಬೆಳೆದಿತ್ತು. ಬೆಳೆ ಎಲ್ಲ ಚೆನ್ನಾಗಿ ಮಳೆಯಾಗಿದೆಯಲ್ಲ ಈ ವರ್ಷ. ಎಲ್ಲ ಚೆನ್ನಾಗಿ ಚೆನ್ನಾಗಿ ಬೆಳೆದಿತ್ತು. ಎಲ್ಲ ಕಬ್ಬು ಎಲ್ಲ ಹಾಕಿದ್ರು. ಎಲ್ಲ ನೋಡಿಕೊಂಡು ಹೋಗ್ತಾ ಇದ್ವಿ. ನೋಡಿ ಹತ್ರ ಬಂತು. ಇನ್ನೇನೊಂದು 1/2 hour ಹೋಯಿತು. ಬಸ್ ಕೂಡ ಹೋಗುತ್ತೆ ಗೌಡಗೆರೆಗೆ. ಅದು ಟೈಮಿಂಗ್ಸ್ ಗೊತ್ತಿಲ್ಲ ನನಗೆ. ಬಸ್ ಕೂಡ ಹೋಗುತ್ತೆ ಅಲ್ಲಿಗೆ. ನೋಡಿ ಸುಂದರವಾದ ಪ್ರಕೃತಿ ಸೌಂದರ್ಯವನ್ನು ನೋಡುತ್ತಾ ಹಾಗೆ ಹೋಗ್ತಾ ಇದ್ವಿ. ನೋಡಿ ತುಂಬ ಚೆನ್ನಾಗಿದೆ ಸೀನ್ರಿ. ದಾರಿಯೆಲ್ಲ ನೋಡಿ ತೆಂಗಿನ ಮರಗಳೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. ಈ ಹಸಿರಿನ ಮಧ್ಯೆ ಹೋಗ್ತಾ ಇರೋದೇ ಒಂದು ಸಂತೋಷ. ಹಾಗೆ ಜೋಕ್ ಮಾಡಿಕೊಂಡು ಹಾಗೆ ಹೋಗ್ತಾ ಇದ್ವಿ. ಮಕ್ಕಳು ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದರು. ನೋಡಿ ಗೌಡಗೆರೆ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ತಲುಪಿದ್ವಿ ನಾವು. ನೋಡಿ ಎಲ್ಲ ಹರಕೆ ಕಟ್ಟಿದ್ದು ಕಾಯಿಗಳೆಲ್ಲ ಅವ್ರು ಏನು ಮನಸ್ಸಿನಲ್ಲಿರುತ್ತೆ ಅದು ಹರಕೆ ಮಾಡಿಕೊಂಡು ಆ ಕಾಯಿನ ಅಲ್ಲಿ ಕಟ್ಟಿ ಹೋದರೆ ಅವ್ರ ಹರಕೆ ಎಲ್ಲ ಚಾಮುಂಡೇಶ್ವರಿ ಅಮ್ಮ ಈಡೇರಿಸ್ತಾರೆ ಅಂತ ಒಂದು ಪದ್ಧತಿ ಇದೆ ಮುಂಚೆಯಿಂದ. ಅದಕ್ಕೆ ಎಲ್ಲರೂ ಕೂಡ ಕಾಯಿ ತಗೊಂಡು ಅಲ್ಲಿ 7 ಸುತ್ತು ಪ್ರದಕ್ಷಿಣೆ ಹಾಕಿ, ಬಸವಣ್ಣ ಇರುತ್ತೆ ಮತ್ತು ಬಸವಣ್ಣನ ಪ್ರದಕ್ಷಿಣೆ ಹಾಕಿ 7 ಸುತ್ತು ನಂತರ ಕಾಯಿನ ಅಲ್ಲಿ ಕಟ್ಟಬೇಕು. ಆ ಚಾಮುಂಡಿ ತಾಯಿಗೆ ನಮ್ಮ ಮನಸ್ಸಿನಲ್ಲಿ ಏನಿರುತ್ತೆ ಅದನ್ನೆಲ್ಲ ಬೇಡ್ಕೋಬೇಕು. ನೋಡಿ ಎಷ್ಟು ಗಲಾಟೆ ಇದೆ ನೋಡಿ. ಇಲ್ಲಿ ಕಾಯಿ ತಗೋಬೇಕು. 50 ರೂಪಾಯಿಗೆ 1 ಕಾಯಿ. ಅದು 2 ಕಾಯಿ ತಗೊಂಡ್ವಿ ನಾವು. ಕಾಯಿನ ಮೊದಲು ಚಾಮುಂಡೇಶ್ವರಿ ದೇವಿ ಹತ್ರ ತಗೊಂಡೋಗಿ ಅವ್ರ ಆಶೀರ್ವಾದ ಪಡೆದು ನಂತರ ಕೆಳಗಡೆ ಬಸವಣ್ಣನ ಪ್ರದಕ್ಷಿಣೆ ಹಾಕಬೇಕು. ನಂತರ ನಮ್ಮ ಮನಸ್ಸಿನಲ್ಲಿ ಏನು ಬೇಡಿಕೆ ಈಡೇರಿಸಂತ ಬೇಡಿಕೊಂಡು ದೇವಿಯನ್ನು ಬೇಡಿಕೊಂಡು ಕಾಯಿನ ಕಟ್ಟಬೇಕು. ಈಗ ನೋಡಿ ಮೇಲೆ ಹೋಗ್ತಾ ಇದ್ದೀವಿ. ನೋಡಿ ಇಷ್ಟೊಂದು ಕಾಯಿಗಳೆಲ್ಲ ಕಟ್ಟಿದ್ದಾರೆ. ನೋಡಿ ಅಮ್ಮನವರು ಹೇಗೆ ಅಮ್ಮನವರ ವಾಹನ ಸಿಂಹ ಎಷ್ಟು ಚೆನ್ನಾಗಿ ಕಣ್ತುಂಬ ನೋಡೋಕ್ಕೆ ಸಾಲದು. ಅಮ್ಮನವರು ವಿಗ್ರಹವನ್ನು ಕಣ್ತುಂಬಿಕೊಂಡು ನೋಡಿ ಎಷ್ಟು ಎತ್ತರವಾಗಿದೆ ಅಂತ, ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲರೂ ಕಾಯಿ ತಗೊಂಡು ಅಮ್ಮನವರ ಪಾದಗಳ ಆಶೀರ್ವಾದ ಪಡೆದು ಕೆಳಗೆ ಬಸವಣ್ಣನ ಕಾಯಿಯನ್ನು ಕಟ್ತಾ ಇತ್ತು. ಸಂಬಂಧಿಸಿದ ಏನಿತ್ತು ಅದು ಹರಕೆಯನ್ನು ಬೇಡ್ಕೊಂಡು ಕಾಯಿನ ಕಟ್ತಾ ಇದ್ವಿ. ನಾವು ತಾಯಿ ಪಾದಗಳ ಆಶೀರ್ವಾದ ಪಡೆದು
ಇಲ್ಲಿ ಬಸವಣ್ಣ ಇದೆ, ಬಸವಣ್ಣ ನೋಡಿ ಅಲ್ಲೇ ಎಷ್ಟು ಚೆನ್ನಾಗಿ ಬಸವಣ್ಣ ನೋಡಿ. ನಮ್ಮ ಮನೆಗೆ ಅಲ್ಲಿನೇ ಸಾಯಂಕಾಲ ಲೇಟ್ ಆಗ್ತಿತ್ತು, 7 ಗಂಟೆ ಆಯಿತು. ಎಲ್ಲ ಹಾಕಿ ದರ್ಶನ ತಗೊಳ್ಳೋದ್ರಲ್ಲಿ ಟೈಮ್ ಆಗಿತ್ತು. ಮಳೆ ಬೇರೆ ಬಂತಲ್ಲ, ಹಾಗೆ 1 ಅವರು ಅದರಲ್ಲೇ ಅಲ್ಲೇ ಸೈಡಿಗೆ ನಿಂತಿದ್ವಿ ಐಸ್ ಕ್ರೀಮ್ ಶಾಪಲ್ಲಿ. ನೋಡಿ ಅಡ್ರೆಸ್ಸು ನೋಡಿ. ಹಾಗೆ ಬರ್ತಾ ದಾರಿಲಿ ಒಂದು ರೆಸ್ಟೋರೆಂಟಲ್ಲಿ ಊಟ ಮಾಡಿಕೊಂಡು ಒಂದು ಸ್ನ್ಯಾಪ್ ತೆಕ್ಕೊಂಡು ಫೋಟೋ ತೊಗೊಂಡು ಬಂದ್ವಿ. ಅದು ಚಾಮುಂಡೇಶ್ವರಿ ಟೆಂಪಲ್ ಅಂತ ಬಂದಿತ್ತು. ಈ ವಿಡಿಯೋನ ಹಾಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ಅಮ್ಮನ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. Thank you very much.